ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದಲ್ಲಿ ಸಾಕಷ್ಟು ಹೆಣಗಳು ಊತಿದ್ದೇನೆ. ನೀವು ಸಹಕರಿಸಿದರೆ ಅಥವಾ ನನಗೆ ರಕ್ಷಣೆ ಕೊಟ್ಟರೆ ನಾನು ಆ ಎಲ್ಲವನ್ನು ಒಂದೊಂದು ಸ್ಥಳವನ್ನು ತೋರಿಸಿ ಹೆಣಗಳನ್ನು ಹೊರತೆಗೆಯೋದಕ್ಕೆ ಜೊತೆ ನಿಂತ್ಕೊಳ್ತೀನಿ ಅಂತ ಒಬ್ಬರು FIR ಮಾಡಿಸಿದ್ದಾರೆ. ಪೊಲೀಸ್ ಹತ್ರ ಹೋಗಿದ್ದಾರೆ. ಎಲ್ಲವೂ ಆಗಿದೆ. ಅವರು ಇವತ್ತು ಬೆಳ್ತಂಗಡಿಯಲ್ಲೇ ಕೋರ್ಟಿನ ಮುಂದೆ ಹೋಗಿ ಅದನ್ನೇ ಒಪ್ಪಿಕೊಂಡು ಹೇಳಿ ಬಂದಿದ್ದಾರೆ. ಎಸ್, 100ಕ್ಕೂ ಹೆಚ್ಚು ಹೆಣಗಳನ್ನು ನಾನು ಊತಿದ್ದೀನಿ. ಯಾರೋ ಒಬ್ಬರು ಹೇಳಿದ ಕಾರಣಕ್ಕೆ ನಾನು ಊತಿದ್ದೀನಿ. ನಾನೊಬ್ಬ ಪೌರ ಕಾರ್ಮಿಕ. ನನ್ನ ಕೈಯಲ್ಲಿ ಅಷ್ಟು ಹೆಣಗಳನ್ನು ಊತಿಸಿದ್ದಾರೆ. ನಾನು ಆ ಕೆಲಸವನ್ನು ಮಾಡಲ್ಲ ಅಂತಹ ಸನ್ನಿವೇಶಗಳಲ್ಲಿ ನನ್ನನ್ನು ಸಹ ಹೆದರಿಸಿದ್ದಾರೆ. ನಿನ್ನನ್ನೂ ಹೂತಾಕಿಬಿಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿ ನನ್ನ ಕೈಯಲ್ಲಿ ಅದನ್ನು ಮಾಡಿಸಿದ್ದಾರೆ. ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಅದನ್ನು ಹೊರ ತೆಗಿಬೇಕು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಈ ಕೇಸನ್ನು ತಗೊಳ್ಳಿ ಅಂತ ಒಬ್ಬ ವ್ಯಕ್ತಿ, ಅಜ್ಞಾತ ವ್ಯಕ್ತಿ, ಆತನ ಹೆಸರನ್ನು ಬಹಿರಂಗಪಡಿಸೋ ಹಾಗಿಲ್ಲ, ಆತನ ಪರಿಚಯ ಮಾಡೋ ಹಾಗಿಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತೇ ಇದೆ ಎಷ್ಟು ಸೀರಿಯಸ್ ಕೇಸ್ ಇದು ಅನ್ನುವಂಥದ್ದು. ಸೊ ಧರ್ಮಸ್ಥಳದಲ್ಲಿ ಅದು ನಡೀತಿರ್ಬೇಕಾದ್ರೆ ಈಗ ಹೊರಬರ್ತಿರುವಂತಹ ಅಥವಾ ನಮ್ಮ ಮುಂದೆ ಬರುವಂತಹ ಅತಿ ದೊಡ್ಡ ಪ್ರಶ್ನೆ ಏನು ಅಂದರೆ, ಹೆಣಗಳೇನೋ ಹೊರಬರಬಹುದು, ಆದರೆ ಸತ್ಯ ಹೊರಬರುತ್ತಾ? ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವಿವತ್ತು ಮಾಡೋಣ. ಸೊ ನಿಮಗೆ ಹೇಳಿದ ಹಾಗೆ ಬೆಳ್ತಂಗಡಿಯಲ್ಲಿ ಒಬ್ಬ ಪೌರ ಕಾರ್ಮಿಕ, ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಆತ ಮುಂದೆ ಬಂದು ನಾನು 100ಕ್ಕೂ ಹೆಚ್ಚು ಹೆಣಗಳನ್ನು ಊತಿದ್ದೀನಿ, ಹೆಣ್ಣು ಮಕ್ಕಳ ಹೆಣಗಳು ಊತಿದ್ದೀನಿ. ಅದರಲ್ಲಿ ಸುಮಾರು ಹೆಣಗಳು ಸ್ಕೂಲ್ ಯೂನಿಫಾರ್ಮಲ್ಲೇ ಇದ್ದವು. ಮತ್ತು ಸ್ಪಷ್ಟವಾಗಿ ಅವರ ಮೇಲೆ ರೇಪ್ ಆಗಿರುವಂತಹ ಸೂಚನೆಗಳು, ಗಾಯಗಳು, ಲಕ್ಷಣಗಳು ಕಾಣ್ತಿದ್ವು. ಅವುಗಳನ್ನು ನಾನು ವಿರೋಧಿಸಿದಾಗ, ಹೂತಾಕುವ ಕೆಲಸ ನಾನು ಮಾಡಲ್ಲ ಅಂದಾಗ, ನಿನ್ನನ್ನು ಸಹ ಇದೇ ರೀತಿ ಹೂತು ಹಾಕ್ತೀವಿ ಅಂತ ಅವರು ನನಗೆ ಬೆದರಿಕೆ ಹಾಕಿದ್ರು. ಹಾಗಾಗಿ ನಾನು ಮಾಡಲೇಬೇಕಾಯಿತು. ಆದರೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ ಬಂದು ಒಂದು ವ್ಯಕ್ತಿ ತಪ್ಪೊಪ್ಪಿಗೆಯನ್ನು ಒಪ್ಕೊಂಡು ಅದನ್ನೇ ಇವತ್ತು ಕೋರ್ಟಿಗೆ ಹೋಗಿ ಜಡ್ಜ್ ಮುಂದೆ ಸಹ ಒಪ್ಕೊಂಡಿದ್ದಾಯಿತು. ಸೊ ಈಗ ಉಳಿದಿರೋದೇನು? ಪೊಲೀಸರು ಕ್ರಮ ಕೈಗೊಳ್ಳಬೇಕು. ಪೊಲೀಸರು ಕ್ರಮ ಕೈಗೊಳ್ಳೋದಂದರೆ ಸತ್ಯದ ಹುಡುಕಾಟದಲ್ಲಿ ತೊಡಗಿಸ್ಕೊಳ್ಬೇಕು. ಸೊ ಇಷ್ಟೆಲ್ಲ ಕತೆ ಹೇಳಿದ ಮೇಲೆ, ಧರ್ಮಸ್ಥಳ ಅಂತ ಹೇಳಿದ ಮೇಲೆ, ಈ ರೀತಿ ಹೆಣಗಳನ್ನು ಊತಿಸಿದ್ದಾರೆ ಅಂತ ಹೇಳಿದ ಮೇಲೆ, ಹೆಣ್ಣು ಮಕ್ಕಳ ಹೆಣಗಳು ಅಂತ ಹೇಳಿದ ಮೇಲೆ, ಸ್ಕೂಲ್ ಯೂನಿಫಾರ್ಮಲ್ಲೂ ಹೆಣ್ಣು ಮಕ್ಕಳು ಇದ್ದರು ಅನ್ನುವಂಥದ್ದು, ಹೆಣಗಳಿದ್ವು ಅಂತ ಹೇಳಿದ ಮೇಲೆ, ಅವುಗಳ ಮೇಲೆ ಅತ್ಯಾಚಾರ ಆಗಿರುವಂತಹ ಲಕ್ಷಣಗಳಿದ್ವು ಅಂತ ಹೇಳಿದ ಮೇಲೆ, ಅದು ಯಾರ ಬಗ್ಗೆ ಮಾತಾಡ್ತಿದ್ದೀವಿ, ಬೆರಳು ಯಾರ ಕಡೆ ಹೋಗುತ್ತೆ ಅನ್ನೋದು ನಾನು ಹೇಳಬೇಕಾಗಿಲ್ಲ ನಿಮಗೆ. ಸಾಕಷ್ಟು ಚಾನಲ್ಗಳನ್ನು ಬ್ಲಾಕ್ ಮಾಡಿಸಿದ್ದಾರೆ, ಸಾಕಷ್ಟು ಜನರಿಗೆ ಬೆದರಿಕೆ ಹಾಕಿದ್ದಾರೆ, ಕೆಲವರ ಜೀವನ ತೆಗೆದಿದ್ದಾರೆ ಈ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಅಥವಾ ಅವರ ವಿರುದ್ಧ ಬೊಟ್ಟು ಮಾಡಿ ತೋರಿಸಿದ್ದಕ್ಕೆ. ಈಗ ಬೊಟ್ಟು ಮಾಡೋದಕ್ಕೆ ಕೋರ್ಟ್ಗಳು ಅಡ್ಡಿ ಬರ್ತಿದ್ದಾವೆ. ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ, ನಿಮಗೆ ಅರ್ಥ ಆಗಿರಬೇಕು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಆ ಕುಟುಂಬನೇ ಇದರ ಹಿಂದೆ ಇದೆಯಾ? ಅಷ್ಟು ಹೆಣಗಳ ಇಲ್ಲಿಯವರೆಗೆ ನಾವು ಸೌಜನ್ಯ ಅಂತಹ ಒಂದು 4, 5, 10, 12 ಪ್ರಕರಣ ಇರಬಹುದು, ಟೀಚರ್ನಂತಹ 1, 2, 3 ಪ್ರಕರಣ ಇರಬಹುದು, ಏನೇನೋ ಅಂದ್ಕೊಂಡಿದ್ವಿ. ಹೆಚ್ಚಂದರೆ ಒಂದು 15, 20 ಇರ್ಬೋದು. ಆದರೆ ಈ ವ್ಯಕ್ತಿ, ಈಗ ಹೊರಗೆ ಬಂದಿರುವ ವ್ಯಕ್ತಿ ಹೇಳ್ತಾ ಇರೋದು 100ಕ್ಕೂ ಹೆಚ್ಚು ಹೆಣಗಳನ್ನು ನಾನೇ ಊತಿದ್ದೀನಿ ಅಂತ. ಹಾಗಾದರೆ ಇವನೊಬ್ಬನ ಕೈಯಲ್ಲಿ ಆ ಕೆಲಸ ಮಾಡಿಸಿದ್ದಾರಾ? ಇನ್ನೂ ಬೇರೆ ಜನ ಇದ್ದಾರಾ? ಹಾಗಾದರೆ ಎಷ್ಟು ಜನರನ್ನು ಏನೆಲ್ಲ ಮಾಡಿ, ಯಾವ ಕಾರಣಕ್ಕೆ ಅವರನ್ನು ಮುಗಿಸಿ ಹೂತು ಹಾಕಿದ್ದಾರೆ ಅನ್ನುವ ಪ್ರಶ್ನೆ ಮೊದಲನೇಗೆ ಬರುತ್ತೆ. ತನಿಖೆಯಲ್ಲಿ ಆಗಬೇಕಾಗಿರುವಂಥದ್ದು ಅದು. ಆದರೆ ಈಗ ಮುಖ್ಯವಾದ ಪ್ರಶ್ನೆ, ನಾನು ಹೇಳ್ದಂಗೆ ಹೆಣಗಳನ್ನೇನೋ ಹೊರ ತೆಗೆದು ಬಿಡ್ಬೋದು ಈ ವ್ಯಕ್ತಿ ಬಂದಿರೋದ್ರಿಂದ. ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನಗೆ, ಹಾಗಾಗಿ ಬಂದಿದ್ದೀನಿ ಅಂತ. ಆದರೆ ಹೆಣಗಳನ್ನು ಹೊರತೆಗೆದಷ್ಟು ಈಸಿಯಾಗಿ ಸತ್ಯವನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಆದರೆ ಅದನ್ನು ಮಾಡೋದಕ್ಕೆ ಬಿಡ್ತಾರಾ? ಯಾರು ಬಿಡಲ್ಲ? ಸರ್ಕಾರವೇ ಬಿಡಲ್ಲ ಅನ್ನೋದು ನನ್ನ ಅನುಮಾನ. ಅಥವಾ ಸರ್ಕಾರದಲ್ಲಿ ಪವರ್ಫುಲ್ ಸ್ಥಾನಗಳಲ್ಲಿ ಕೂತಿರುವವರೇ ಬಿಡಲ್ಲ ಅನ್ನೋದು ನನ್ನ ಅನುಮಾನ. ಯಾಕೆ ಅಂದರೆ ರಾಜ್ಯದ ಮುಖ್ಯಮಂತ್ರಿ, ಪಕ್ಷಾತೀತವಾಗಿ ಯಾವ ಮುಖ್ಯಮಂತ್ರಿನೇ ಆಗಿರ್ಬೋದು,
ಉಪಮುಖ್ಯಮಂತ್ರಿನೇ ಆಗಿರಬಹುದು, ಮಂತ್ರಿಗಳಾಗಿರಬಹುದು, ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಎಲ್ಲರೂ ಯಾವ ವ್ಯಕ್ತಿಯ ಕಡೆ ಬೊಟ್ಟು ಮಾಡ್ತಿದ್ದೀವೋ ಈ ವ್ಯಕ್ತಿಯಿಂದಲೇ ಇಷ್ಟೆಲ್ಲ ಕೊಲೆಗಳು ಅತ್ಯಾಚಾರಗಳು ಆಗಿರೋದು ಅಂತ ಹೇಳ್ತಿದ್ದೀವೋ ಆ ವ್ಯಕ್ತಿಯ ಕಾಲಿಗೆರಗಿ ಆಶೀರ್ವಾದ ಪಡೆಯುವಂತಹ ಭಕ್ತರಾಗಿರುವಾಗ ಸರ್ಕಾರದಲ್ಲಿರುವವರು ಆ ವ್ಯಕ್ತಿಯನ್ನು ಗುರಿಯಾಗಿಸಿ ಒಂದು ತನಿಖೆ ನಡೆದು ಅಲ್ಲಿ ನ್ಯಾಯ ಹೊರಗಡೆ ಬರುತ್ತೆ ಅಂತ ನಂಬೋದಕ್ಕೆ ಸಾಧ್ಯತೆ ಇದೆಯಾ? ಅದು ನನ್ನ ಪ್ರಶ್ನೆ. ಆ ಪ್ರಶ್ನೆಗೆ ನಾನೇ ಉತ್ತರಿಸ್ಕೊಳ್ಬೇಕು ಅಥವಾ ನಿಮಗೆ ಹೇಳಬೇಕು ಅನ್ನೋದಾದರೆ ನನಗಂತೂ ಸುತಾರಾಮ್ ನಂಬಿಕೆ ಇಲ್ಲ. ಅಷ್ಟು ಕೊಳೆತು ನಾರುವ ವ್ಯವಸ್ಥೆ ನಮ್ಮದು, ದೇವರ ಹೆಸರಿನಲ್ಲಿ, ದೇವಸ್ಥಾನದ ಹೆಸರಿನಲ್ಲಿ, ದೇವಸ್ಥಾನದ ಮುಖ್ಯಸ್ಥನ ಹೆಸರಿನಲ್ಲಿ ನೀವು ಎಂತಹ ಹಲ್ಕಟ್ಟು ಕೆಲಸ ಮಾಡಿದ್ರೂ ನೀವು ಬಚಾವಾಗಬಹುದು. ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಕೂತಿರೋರೇ ನಿಮ್ಮ ಕಾಲಿಗೆ ಎರಗ್ತಿರ್ಬೇಕಾದ್ರೆ ನೀವು ಬಚಾವಾಗಬಹುದು. ಯಾವ ಸಮಸ್ಯೆನೂ ಆಗಲ್ಲ, ನಿಮಗೆ ಆರಾಮಾಗಿ ಬಚಾವಾಗ್ತೀರಿ. ಈ ಪ್ರಕರಣದಲ್ಲಿಯೂ ಸಹ ಅದೇ ಆಗುತ್ತಾ? ನೇತ್ರಾವತಿ ನದಿಯಲ್ಲಿ ಮುಳುಗಿದ್ದರು ಅನ್ನುವ ಅನುಮಾನಗಳೊಂದಿಗೆ ನಾನು ಆರಂಭಿಸಿದೆ ಹೆಣಗಳನ್ನು ಹೂಳೋದಕ್ಕೆ. ಆ ನಂತರ ಸ್ಕೂಲ್ ಯೂನಿಫಾರ್ಮಲ್ಲೂ ಬಂದಾಗ ಹೆಣಗಳು, ರೇಪ್ ಆಗಿರೋ ಲಕ್ಷಣಗಳೊಂದಿಗೆ ಬಂದಾಗ ನನಗೆ ಅನುಮಾನಗಳು ಬಂತು ಅಂತ ಈ ವ್ಯಕ್ತಿ ಹೇಳುವಾಗ ನಮಗೆ ಸೌಜನ್ಯ ನೆನಪಾಗ್ತಾರೆ. ಆ ಹೆಣ್ಣು ಮಗು ಅನುಭವಿಸಿರಬಹುದಾದ ನೋವು, ಕ್ರೌರ್ಯ ಮತ್ತು ಇಲ್ಲಿಯವರೆಗೆ ನ್ಯಾಯ ಸಿಗದೇ ಇರುವಂತಹ ಅನ್ಯಾಯ ಇದೆಯಲ್ಲ, ಅದು ನೆನಪಾಗುತ್ತೆ. ಅದೆಲ್ಲದರ ಸಿಟ್ಟಿನ ನಡುವೆಯೂ ಸಹ ಅಂತಹ ಕ್ರೂರಿಗಳನ್ನು ರಕ್ಷಣೆ ಮಾಡೋದಕ್ಕೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆನೇ ಇದೆಯಲ್ಲ, ವ್ಯವಸ್ಥಿತವಾದ ವ್ಯವಸ್ಥೆ. ಆತನ ಕಾಲಿಗೆ ಎರಗಿ ಬರುವವರಿಂದ ಆತನ ವಿರುದ್ಧ ತನಿಖೆಗೆ ಆದೇಶಗಳು, ಸಹಕಾರ, ಫ್ರೀ ಹ್ಯಾಂಡ್ ಸಿಗುತ್ತಾ? ಕಾಣಿಸ್ತಾನೆ ಇಲ್ಲ. ರೇ ಆಫ್ ಹೋಪ್ ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಸಣ್ಣ ಬೆಳಕು ಕಿಡಿ ದೂರದಲ್ಲಿ ಸಹ ನನಗೆ ಕಾಣಿಸ್ತಾನೆ ಇಲ್ಲ. ಇವರೆಲ್ಲ ಗುಲಾಮಗಿರಿ. ಇವರಿಗೆ ಓಟು ಬೇಕು ಅಷ್ಟೇನೆ, ನ್ಯಾಯ ಬೇಕಾಗೇ ಇಲ್ಲ ಇವರಿಗೆ. ಸಾಯೋ ವಯಸ್ಸಲ್ಲೂ ಸಹ ನಾನೇ ಮುಖ್ಯಮಂತ್ರಿ, ನಾನೇ ಪ್ರಧಾನಮಂತ್ರಿ, ನಾನೇ ಮಂತ್ರಿ, ನಾನೇ ಮುಖ್ಯಸ್ಥ, ನಾನೇ ರಾಜಕಾರಣಿ, ನಾನೇ ಕ್ಯಾಂಡಿಡೇಟ್ ಅಂದ್ಕೊಂಡು ಬಾಯಿ ಬಡ್ಕೊಂಡು ಸಾಯ್ತಿರ್ತಾರೆ ಹೊರತು ಸಮಾಜಕ್ಕೆ ಒಂದು ಚೂರಾದರೂ ಒಳ್ಳೇದು ಮಾಡೋಣ ಸಾಯೋದ್ರೊಳಗಡೆ ಬೇಕಾಗೇ ಇಲ್ಲ. ಕುರ್ಚಿ ಉಳಿಸ್ಕೊಳ್ಬೇಕು ಅಂದರೆ ಅವನು ಎಂಥವನೇ ಆಗಿರಲಿ, ಏನೇ ಮಾಡಿರಲಿ, ಅವನ ಕಾಲಿಗೆ ಎರಗದಿರೆ ಕುರ್ಚಿ ಉಳಿಯುವ ಸಾಧ್ಯತೆ ಇದೆ ಅಂದರೆ ಅವನ ಕಾಲಿಗೆ ಬಿದ್ದುಬಿಡೋದು, ಅವನಿಗೆ ಸನ್ಮಾನ ಮಾಡೋದು, ಅವನಿಗೆ ನಮಸ್ಕಾರ ಮಾಡೋದು, ಅವನ ಮುಂದೆ ನಡು ಬಗ್ಗಿಸಿ ನಿಲ್ಲೋದು, ಎಲ್ಲವನ್ನು ಮಾಡ್ತಿರ್ಬೇಕಾದ್ರೆ ಯಾರು ತನಿಖೆಗೆ ಆದೇಶ ಕೊಡಬೇಕು? ಆ ತನಿಖೆ ಮಾಡುವವರಿಗೆ ನೀವು ಎಂಥ ಪೊಲೀಸ್ ಖಡಕ್ ಆಫೀಸರ್ ಆದರೂ ಸಹ ಧೈರ್ಯ ಇಲ್ಲಿಂದ ಬರಬೇಕು. ನೀವು ಕೇವಲ ಪವರ್ಫುಲ್ ವ್ಯಕ್ತಿಯಾಗಿದ್ದರೆ, ರಾಜಕಾರಣಿಗಳನ್ನೇ ಕಂಟ್ರೋಲ್ ಮಾಡುವ ವ್ಯಕ್ತಿಯಾಗಿದ್ದರೆ, ಬೇರೆ ಯಾವುದೋ ಫೀಲ್ಡಲ್ಲಿದ್ದರೂ ಸಹ ಆ ವ್ಯಕ್ತಿಯನ್ನು ಮುಟ್ಟೋದು ಕಷ್ಟ. ಇನ್ನು ಧಾರ್ಮಿಕ ಫೀಲ್ಡಲ್ಲಿದ್ದರೆ ಡಬಲ್ ಡೇಂಜರ್. ಸಣ್ಣ ಕಿಡಿ ಹೊತ್ತಿಸಿದ್ರೆ ಸಾಕು ಜನಕ್ಕೆ. ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಕೆಡಿಸೋದಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಈ ಮೂರ್ಖ ಜನ, ಮೌಢ್ಯದಲ್ಲಿ ತುಂಬಿರೋ ಜನ. ಯಾಕೆಂದರೆ ಅವ್ರ ಮನೆ ಹೆಣ್ಣುಮಕ್ಕಳಿಗೇನು ಆಗಿಲ್ಲ ಅನ್ನೋ ಧೈರ್ಯದಲ್ಲಿ ಇರ್ತಾರಲ್ಲ, ಅವರು ಇವತ್ತಿಗೂ ನಾಚಿಕೆ, ಮಾನ, ಮರ್ಯಾದೆ ಇಲ್ಲದೆ ಅಲ್ಲಿಗೆ ಹೋಗ್ತಾರೆ, ಅದೇ ಹುಂಡಿ ಕಾಸು ಹಾಕ್ತಾರೆ, ಅಲ್ಲೇ ನಮಸ್ಕಾರ ಮಾಡ್ತಾರೆ. ಅವರೆಲ್ಲ ರೊಚ್ಚಿಗೆದ್ದು ಪೊಲೀಸರ ವಿರುದ್ಧನೇ ತಿರುಗಿ ಬಿದ್ದು ಬಿಡ್ತಾರೆ. ಅಂತಹ ಸನ್ನಿವೇಶದಲ್ಲಿ ಅವನ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಅವನವನಿರ್ತಾನೆ. ಹೋಗಿ ಆವಾಗ ಇವನ ಕಾಲಿಗೆ ಬಿದ್ದು ಬಂದಿರ್ತಾರೆ. ಇವನನ್ನು ರಕ್ಷಣೆ ಮಾಡೋಕ್ಕೆ ಅವರ ರಾಜಕಾರಣಿಗಳು ಕಟಿಬದ್ಧರಾಗಿ ನಿಂತಿರ್ತಾರೆ. ಹಾಗಾಗಿ ಹೆಣಗಳು ಹೊರಗೆ ಬಂದರೂ ಸಹ ನ್ಯಾಯ ಹೊರಗೆ ಬರುತ್ತಾ? ಇಲ್ಲ ಅಂತಲೇ ಹೇಳಬೇಕು ಈ ಸನ್ನಿವೇಶಕ್ಕೆ, ವಿಚ್ ಇಸ್ ಡಿಸಾಸ್ಟರ್. ಈ ವ್ಯಕ್ತಿಯ ಪ್ರಯತ್ನ, ಧೈರ್ಯವನ್ನು ನಾವು ಮೆಚ್ತೀವಿ. ಎಲ್ಲರೂ ಸೆಲ್ಯೂಟ್ ಹೊಡೆಯೋಣ. ಅಟ್ಲೀಸ್ಟ್ ಈಗ 100 ಹೆಣಗಳನ್ನು ಹೂತ ಮೇಲೆ ಧೈರ್ಯ ಬಂತಲ್ಲ. ತನ್ನ ಜೀವನದ ಕೊನೆಗಾಲನೋ ವಯಸ್ಸೋ ಏನೂ ಗೊತ್ತಿಲ್ಲ ನಮಗೆ. ಆದರೆ ಆ ವ್ಯಕ್ತಿ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳ್ತಿದ್ದಾನಲ್ಲ,
ಅದಕ್ಕೆ ನಾವು ಮೆಚ್ಕೊಳ್ಬೇಕು. ಒಂದು ಅವಕಾಶ ಸಿಗ್ತಿದೆಯಲ್ಲ ನ್ಯಾಯವನ್ನು ಹೊರತೆಗೆಯೋದಕ್ಕೆ, ಅದಕ್ಕೆ ನಾವು ಮೆಚ್ಕೋಬೇಕು. ಆದರೆ ಈ ಕೊಳೆತ ವ್ಯವಸ್ಥೆಯಲ್ಲಿ ಅವನ ಪ್ರಯತ್ನ ವ್ಯರ್ಥ ಆಗುವ ಸಾಧ್ಯತೆಗಳೇ ಹೆಚ್ಚು, ವ್ಯರ್ಥ ಆಗುವ ಸಾಧ್ಯತೆಗಳೇ ಹೆಚ್ಚು. ಇಂತಹ ಆತ್ಮ ಪರಿವರ್ತನೆ, ಆತ್ಮಸಾಕ್ಷಿ ಚುಚ್ಚುತ್ತಾ ಇದೆ. ಏನೇನೋ ಒಳಗೆ ನನಗೆ ತೊಂದರೆ ಆಗ್ತಿದೆ ಮಾನಸಿಕವಾಗಿ, ನಾನು ಮಾಡಿರೋ ತಪ್ಪುಗಳು ಅಂತ ಇಂತಹ ಸಣ್ಣ ಸಮುದಾಯದಿಂದ ಬಂದವರು ಅಥವಾ ಶ್ರಮವಹಿಸಿ ಬದುಕ್ತಿರೋರಿಗೆ ಬರುತ್ತೆ ಹೊರತು, ಅಂತಹ ನೀಚ ಕೆಲಸಗಳನ್ನು ಜೀವನದ ಉದ್ದಕ್ಕೂ ಮಾಡ್ತಾನೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಓಡಾಡ್ಕೊಂಡಿರ್ತಾರಲ್ಲ ಅವರಿಗೆ ಬರೋದೇ ಇಲ್ಲ. ಅದನ್ನು ನೀವು ಗಮನಿಸಬೇಕು. ಅಂಥವ್ರಿಗೆ ಬರೋದೇ ಇಲ್ಲ. ಮನಸ್ಸಾಕ್ಷಿ ಚುಚ್ಚುತ್ತಾ ಇದೆ, ನಾನು ಮಾಡಿರೋ ತಪ್ಪುಗಳನ್ನು ಒಪ್ಕೊಂಬಿಡೋಣ, ಬರೋದೇ ಇಲ್ಲ. ಇನ್ನೂ ಒಂದಷ್ಟು ಕ್ರೌರ್ಯವನ್ನು ಮೆರೀತಾರೆ, ಸತ್ಯವನ್ನು ಇನ್ನೊಂದಷ್ಟು ಆಳಕ್ಕೆ ಊತ ಹಾಕೋದಕ್ಕೆ ಅಷ್ಟೇ. ಈಗ ಮಂಗಳೂರಲ್ಲಿ ಅಥವಾ ಧರ್ಮಸ್ಥಳದಲ್ಲಿ ಏನು ಈ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ, ನಾನು ಎಲ್ಲವನ್ನು ತೋರಿಸ್ತೀನಿ, ಪ್ರತಿಯೊಂದು ಗುಂಡಿಯನ್ನು ತೋರಿಸ್ತೀನಿ, ಎಲ್ಲೆಲ್ಲಿ ಹೂತು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಅಂತ ಈತನ ಪ್ರಯತ್ನ ಸಫಲ ಆಗೋದು ಕೇವಲ ಹೆಣ ಹೊರಗೆ ತೆಗೆಯುವವರಿಗೆ ಮಾತ್ರ ಅಂತ ಅನಿಸುತ್ತೆ. ಅದು ಸಾಧ್ಯ ಇದೆಯಾ ಇಲ್ವಂತ ಕಾದು ನೋಡಬೇಕು. ನ್ಯಾಯ, ಅದರ ಜೊತೆ ನ್ಯಾಯ ಹೊರಗೆ ಬರುತ್ತಾ, ಸತ್ಯ ಹೊರಗೆ ಬರುತ್ತಾ? ಐ ಡೋಂಟ್ ಥಿಂಕ್ ಸೊ. ನೋಡೋಣ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.